ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಹಾಗೆ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ವಿಷಯದ ಒಂದು ಮಾಡೆಲ್ ಕ್ವಶನ್ಸ್ಗಳನ್ನು ಈಗ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಮೊದಲ ಪ್ರಶ್ನೆ ನೋಡಿ, ದ ಶಾರ್ಟ್ ಫಾರ್ಮ್ ಆಫ್ ವುಡ್ ಹ್ಯಾವ್ ಈಸ್, ಅಂದರೆ ಈ ವುಡ್ ಹ್ಯಾವ್ ಇದರ ಒಂದು ಶಾರ್ಟ್ ಫಾರಮನ್ನು ಕೇಳ್ತಾ ಇದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ಇಂಗ್ಲೀಷ್ ಕ್ಲಾಸನ್ನು ಮಾಡಿ ಅಂತಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೋಸ್ಕರ ಈ ಇಂಗ್ಲೀಷ್ ವೀಡಿಯೋಸ್ಗಳನ್ನು ಮಾಡ್ತಾಯಿದ್ದೀನಿ. ಎಲ್ಲರೂ ಯಾರೆಲ್ಲ ಈ ಒಂದು ವೀಡಿಯೋಸ್ಗಳನ್ನು ನೋಡ್ತಾ ಇದ್ದಾರೆ ಎಲ್ಲರೂ ಲೈಕ್ ಕೊಡೋದ್ರ ಜೊತೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ದ ಶಾರ್ಟ್ ಫಾರ್ಮ್ ಆಫ್ ವುಡ್ ಹ್ಯಾವ್ ಈಸ್, ಇಲ್ಲಿ ನೋಡಿ ಇದು ವುಡ್ ಹ್ಯಾವ್, ಇದಕ್ಕೆ ಶಾರ್ಟ್ ಫಾರ್ಮ್ ಯಾವುದು ಅಂತ ಕೇಳ್ತಾರೆ, ವುಡ್ ವಿ ಅಂತ ಆಗುತ್ತೆ. ಹೌದಾ? ಆಪ್ಷನ್ ಸಿ, ಒಂದನೇ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಮೇಕ್ ಮ್ಯಾನ್ ಪ್ರಾಕ್ಟೀಸ್ ಪರ್ಫೆಕ್ಟ್ ರೀಅರೇಂಜ್ ದ ಸೆಂಟೆನ್ಸ್. ನೋಡಿ ಈ ಥರ ಒಂದು ಕ್ವಶನ್ಸ್ಗಳನ್ನು ಸಾಮಾನ್ಯವಾಗಿ ಕೇಳ್ತಾರೆ. ನೋಡಿ ಈ ಥರ ರೀಅರೇಂಜ್ ದ ಸೆಂಟೆನ್ಸ್ ಅಂತ ಕೊಡ್ತಾರೆ. ಆಪ್ಷನ್ ಎ ಬಂದುಬಿಟ್ಟು ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್, ಬಿ ಏನಿದೆ ನೋಡಿ ಪರ್ಫೆಕ್ಟ್ ಪ್ರಾಕ್ಟೀಸ್ ಮ್ಯಾನ್ ಮೇಕ್, ಸಿ ಮ್ಯಾನ್ ಪರ್ಫೆಕ್ಟ್ ಮೇಕ್ ಪ್ರಾಕ್ಟೀಸ್, ಸಿ ಮೇಕ್ ಮ್ಯಾನ್ ಪ್ರಾಕ್ಟೀಸ್ ಪರ್ಫೆಕ್ಟ್ ಅಂತ ಇದೆ. ಹೌದಾ? ಇಲ್ಲಿ ಯಾವುದಾಗತ್ತೆ ನೋಡಿ, ಎರಡನೇ ಪ್ರಶ್ನೆಗೆ ಯಾವುದು, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್, ಅಂದರೆ ಪ್ರಯತ್ನವು ಮನುಷ್ಯನನ್ನು ಸಮರ್ಥನನಾಗಿ ಯಶಸ್ವಿಯನ್ನಾಗಿ ಮಾಡುತ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 3, ಪಾಸ್ಟ್ ಟೆನ್ಸ್ ಆಫ್ ಸ್ಟ್ಯಾಂಡ್ ಈಸ್. ಸ್ಟ್ಯಾಂಡ್ ಇದರ ಒಂದು ಫಾಸ್ಟ್ ಟೆನ್ಸನ್ನು ಕೇಳ್ತಾ ಇದ್ದಾರೆ. ಸ್ಟ್ಯಾಂಡ್ ಇದರ ಫಾಸ್ಟ್ ಟೆನ್ಸ್. ಆಪ್ಷನ್ ಎ ಸ್ಟ್ಯಾಂಡಿಂಗ್, ಬಿ ಸ್ಟುಡ್, ಸಿ ಸ್ಟ್ಯಾಂಡ್ಸ್, ಡಿ ಸ್ಟ್ಯಾಂಡರ್ಡ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟುಡ್. ಸ್ಟುಡ್ ಆಗುತ್ತೆ. ಓಕೆನಾ? ದ ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಷನ್ ಮಾರ್ಕ್ ಅಂತ ಇದೆ. ಇಲ್ಲಿ ಪಂಕ್ಚುಷನ್ ಮಾರ್ಕ್ ಅಂತಂದರೆ ಯಾವುದಕ್ಕೆ ಸರಿಯಾದ ಒಂದು ಲೇಖನ ಚಿಹ್ನೆ ಇದೆ ಅಂತ ಕೊಟ್ಟಿದ್ದಾರೆ. ನೋಡಿ ಆಪ್ಷನ್ ಎ ಈ ಥರ ಇದೆ, ಬಿ ಸಿ ಡಿ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವೋಂಟ್. ಓಕೆನಾ? ನೆಕ್ಸ್ಟ್ ನೋಡಿ, ಅಮೇರಿಕನ್ಸ್ ಆರ್ ಡ್ಯಾಶ್. ಇಲ್ಲಿ ನೋಡಿ ಅಮೇರಿಕನ್ಸ್ ಆರ್, ಅಮೇರಿಕದವರು ಏನಂತ ಕೇಳ್ತಿದ್ದಾರೆ, ಅವರು ಫಾರಿನರ್ಸ್ ಅಂತ ಆಗ್ತದೆ. ಆದರೆ ಇಲ್ಲಿ ಸ್ಪೆಲ್ಲಿಂಗನ್ನು ನಾವು ನೋಡಬೇಕು. ಇಲ್ಲಿ ಯಾವುದಾಗತ್ತೆ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಫಾರಿನರ್ಸ್ ಅಂತಂತ ಹೇಳ್ತೀವಲ್ಲ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಕರೆಕ್ಟಾಗಿದೆ. ಓಕೆನಾ? ನೆಕ್ಸ್ಟ್ ನೋಡಿ, ವಿ ಸೆಲೆಬ್ರೇಟ್ ರಿಪಬ್ಲಿಕ್ ಡೇ ಆನ್. ರಿಪಬ್ಲಿಕ್ ಡೇ ಅಂತಂದರೆ ಹೇಳಿ ಗಣರಾಜ್ಯೋತ್ಸವ ನಾವು ಯಾವಾಗ ಆಚರಣೆ ಮಾಡ್ತೀವಿ? ಜನವರಿ 26, ಜುಲೈ 26, ಜೂನ್ 26, ಫೆಬ್ರವರಿ 26. ನೋಡಿ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸರಿ ಉತ್ತರ ಆಪ್ಷನ್ ಎ ಜನವರಿ 26ರಂದು ನಾವು ಗಣರಾಜ್ಯೋತ್ಸವ ಅಥವಾ ರಿಪಬ್ಲಿಕ್ ಡೇಯನ್ನು ಆಚರಣೆ ಮಾಡ್ತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಪಿಕ್ ಔಟ್ ದ ವರ್ಡ್ ವಿಚ್ ಡಸಂಟ್ ಟು ಬಿಲಾಂಗ್ ಟು ದ ಗ್ರೂಪ್. ಇದರೊಳಗೆ ಗುಂಪಿಗೆ ಸೇರದೇ ಇರುವಂಥದ್ದು ಯಾವುದು? ರಾಮ್, ಸೀತಾ, ಲಕ್ಷ್ಮಿ, ರಾವಣ. ಇಲ್ಲಿ ಯಾವುದು ಗುಂಪಿಗೆ ಸೇರ್ತಾ ಇಲ್ಲ ಅಂತ ಕೇಳಿದ್ದಾರೆ. ನೋಡಿ ರಾಮ, ಸೀತೆ, ಲಕ್ಷ್ಮಣ ಇವರೆಲ್ಲ ಒಟ್ಟಾಗಿರ್ತಾರೆ. ಹೌದಾ? ಇವರೆಲ್ಲ ಒಟ್ಟಾಗಿರ್ತಾರೆ. ಆದರೆ ರಾವಣ ಇಲ್ಲಿ ಚೇಂಜ್ ಆಗ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಯಾವುದು? ಆಪ್ಷನ್ ಡಿ. ಓಕೆನಾ? ಓಕೆ, ನೆಕ್ಸ್ಟ್ ನೋಡಿ, ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಪ್ಲೂರಲ್ ಫಾರ್ಮ್ ಆಫ್ ಮೌಂಟೇನ್ ಈಸ್. ಮೌಂಟನ್ಸ್. ಇಲ್ಲಿ ನೋಡಿ ಮೌಂಟೇನ್ ಇದರ ಒಂದು ಪ್ಲೂರಲ್ ಫಾರ್ಮನ್ನು ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮೌಂಟೇನ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ದ ಪ್ರಿಫಿಕ್ಸ್ ಆಫ್ ಒವೇಸ್. ನಿಮಗೆ ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಗೊತ್ತಿದೆಯಲ್ಲ. ಹಿಂಗೆ ಪ್ರಿಫಿಕ್ಸ್ ಅಂತಂದರೆ ಏನು ಹೇಳಿ, ಒಂದು ಏಬಲ್ ಅಂತ ಬರಿತೀನಿ, ABLE. ಏಬಲ್ ಇದರ ಮುಂದುಗಡೆ ಏಬಲ್, ಅನ್ಏಬಲ್. ಇಲ್ಲಿ ಫಸ್ಟ್ ಏಬಲ್, ಅನ್ಏಬಲ್ ಅಂತ ಬರೆದಾಗ ಇಲ್ಲಿ ಇದೇನೇನು ಹೇಳಿದ್ದು, ಇಲ್ಲಿ ಅನ್ನೋದೇನಾಗಿರ್ತದೆ, ಅಲ್ಲಿ ಫಸ್ಟ್ ಏನು ಸೇರಿಸ್ತೀವಲ್ಲ ಇದೇನು ಹೇಳಿ ಪ್ರಿಫಿಕ್ಸ್. ಹಾಗೆ ಲಾಸ್ಟಿಗೆ ಈಗ ಎಂಜಾಯ್,
ಎಂಜಾಯ್ ಅಂತ ಬರಿತೀನಿ. ಎಂಜಾಯ್ ಇದಕ್ಕೆ ನಾವು ಏನು ಸೇರಿಸ್ಬೇಕು ಹೇಳಿ, ಪ್ರಿಫಿಕ್ಸ್ ಸೇರಿಸ್ಬೇಕಾ ಸಫಿಕ್ಸ ನೋಡಿ. ಎಂಜಾಯ್ಮೆಂಟ್ ಅಂತಂತ ಹೇಳ್ತೀವಲ್ಲ, ಲಾಸ್ಟಿಗೆ MENT ಅಂತ ಸೇರಿಸ್ತೀವಿ. ಅದೇ ಲಾಸ್ಟಿಗೆ ಸೇರಿಸೋದು ಬಂತಂದ್ರೆ ಏನು ಹೇಳಿದ್ದು, MENT ಅಂತ ಬರಿತೀನಿ. ಲಾಸ್ಟಿಗೆ ಸೇರಿಸೋದು ಬಂತಂದ್ರೆ ಅದು ಸಫಿಕ್ಸ್, ಫಸ್ಟಿಗೆ ಸೇರಿಸಿದ್ರೆ ಪ್ರಿಫಿಕ್ಸ್. ಓಕೆನಾ. ಇಲ್ಲಿ ಒಬೆ ಅಂತ ಇದೆ, ಒಬೆ ಡಿಸ್ಒಬೆ, ಇದಕ್ಕೇನಾಗ್ತದೆ ಹೇಳಿ, ಒಬೆ ಡಿಸ್ಒಬೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ 10ನೇ ಕ್ವಶನ್ ನೋಡಿ. ಟುಡೇ ಅ ರೀಡರ್, ಟುಮಾರೋ ಅ ಲೀಡರ್, ದಿಸ್ ಸ್ಟೇಟ್ಮೆಂಟ್ ಮೀನಿಂಗ್. ಇದರ ನೋಡಿ, ಟುಡೇ ರೀಡರ್ ಇವತ್ತು ಓದೋರು ನಾಳೆ ನಾಯಕರಾಗ್ತಾರೆ ಅನ್ನುವಂಥ ಒಂದು ಅರ್ಥವನ್ನು ಕೊಡುವಂಥದ್ದು. ಇದರ ಈ ಹೇಳಿಕೆಯ ಒಂದು ಅರ್ಥ ಏನಂತ ಸೂಚಿಸ್ತದೆ ಅಂತ ಕೇಳ್ತಿದ್ದಾರೆ. ಇಫ್ ಯು ಆರ್ ರೀಡ್ ಯು ಆರ್ ಲೀಡರ್, ಅ ಲೀಡರ್ ಮಸ್ಟ್ ರೀಡ್. ಇಫ್ ವಿ ನೀಡ್ ಟು ಬಿಕಮ್ ಅ leader we should try to read only. A knowledge person will become leader in his life ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅ ನಾಲೆಜ್ ಪರ್ಸನ್ ವಿಲ್ ಬಿಕಮ್ ಲೀಡರ್ ಇನ್ ಹಿಸ್ ಲೈಫ್ ಅಂತ ಇದೆಯಲ್ಲ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಐ ಆಮ್ ಫುಲ್ ಆಫ್ ಕೀಸ್ ಬಟ್ can't open any door. Who I am? Key punch, piano, locker, library. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪಿಯಾನೋ ಸರಿಯಾದ ಉತ್ತರ, ಪಿಯಾನೋ. ಓಕೆ, ನೆಕ್ಸ್ಟ್ ಕ್ವೆಶನ್. ಹಿ ಈಸ್ ಅ ಟಾಲ್ ಬಾಯ್ ಇನ್ ದ ಕ್ಲಾಸ್. ದ ವರ್ಡ್ ದ್ಯಾಟ್ ರೈಮ್ಸ್ ವಿತ್ ಟಾಲ್. ಇಲ್ಲಿ ಒಂದು ವಾಕ್ಯನ ಕೊಟ್ಟಿದ್ದಾರೆ. ಹಿ ಈಸ್ ಅ ಟಾಲ್ ಬಾಯ್ ಇನ್ ದ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಇಸ್ ದ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಅವನು ಎತ್ತರದ ಹುಡುಗನಿದ್ದಾನೆ ಆ ತರಗತಿಯಲ್ಲಿ ಅಂತ ಕೊಟ್ಟಿದ್ದಾರೆ. ಇದರ ಹಾಗಿದ್ರೆ ಇಲ್ಲಿ ಟಾಲ್ ಇದರ ಒಂದು ಟಾಲ್ ಇದರ ಒಂದು ರೈಮಿಂಗ್ ವರ್ಡನ್ನು ಕೇಳ್ತಾ ಇದ್ದಾರೆ. ಟಾಲ್, ಆಪ್ಷನ್ ಎ ಕಾಲ್, ಸೇಲ್, ಮೇಲ್, ಟಾಯ್. ಟಾಲ್, ಕಾಲ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಿನಮನ್ ಆಫ್ ಅ ಫ್ರೌಡ್ ಈಸ್, ಸಮಾನಾರ್ಥಕ ಪದನ ಕೇಳಿದ್ದಾರೆ. ಅರೋಗೆಂಟ್, ಕೈಂಡ್, ರೂಡ್, ವೈಲ್ಡ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅರೋಗೆಂಟ್. ಪ್ರೌಡ್ ಅಂದರೆ ಅರೋಗೆಂಟ್ ಅಂತ ಒಂದು ಅರ್ಥನ ಕೊಡುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ. ರೈಟ್ ದ ಫ್ಲೋರಲ್ ಫಾರ್ಮ್ ಆಫ್ ಫೆಸಿಲಿಟಿ ಇದರ ಒಂದು ಫ್ಲೋರಲ್ ಫಾರ್ಮ್ ಏನಂತ ಕೇಳ್ತಿದ್ದಾರೆ. ಫೆಸಿಲಿಟಿ, ಹೌದಾ. ಫೆಸಿಲಿಟಿ ಏನಾಗುತ್ತೆ ನೋಡಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಫೆಸಿಲಿಟೀಸ್, ಹೌದಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಆರೆಂಜ್, ಆರ್ಗನ್, ಓನಮ್, ಆರ್ಫನ್. ಅರೇಂಜ್ ದ ವರ್ಡ್ಸ್ ಆ್ಯಸ್ ಇನ್ ದ ಡಿಕ್ಷನರಿ. ನಾವು ಡಿಕ್ಷನರಿ ಓಪನ್ ಮಾಡಿದಾಗ ನಮಗೆ ಗೊತ್ತಿದೆ ಕಾಮನ್ ಆಗಿ ABCD ಆಲ್ಫಾಬೆಟಿಕಲಿ ವರ್ಡ್ಸ್ ಮೀನಿಂಗ್ಗಳು ಸಿಗ್ತಾ ಹೋಗ್ತವೆ. ಹಾಗಾದರೆ ಇಲ್ಲಿ ನೋಡಿ, ಆರೆಂಜ್, ಆರ್ಗನ್ನು, ಓನಮ್, ಆರ್ಪನ್ ಅಂತ ಇದೆಯಲ್ಲ, ಇದರೊಳಗೆ ಫಸ್ಟ್ ಡಿಕ್ಷನರಿ ನೋಡಿದಾಗ ಯಾವ ವರ್ಡ್ ಸಿಗುತ್ತೆ ಕ್ರಮವಾಗಿ ನಾವು ಹೇಳಬೇಕು, ಹೌದಾ. ಇದು ಯಾವ್ದು ಸಿಗುತ್ತೆ ಅಂತ ಕೇಳಿದ್ದಾರೆ. ಸೊ ಯಾವ್ದು ಹೇಳಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ಓಕೆ, ಇದು ನೋಡಿ ಫಸ್ಟ್ ಯಾವ್ದು ಸಿಗುತ್ತೆ. ಫಸ್ಟು ಇದು ಓನಮ್ ಸಿಗುತ್ತೆ, ಇದು 1 ಅಂತ ಹಾಕ್ತೀನಿ. ನೆಕ್ಸ್ಟ್ ಯಾವ್ದು ಸಿಗುತ್ತೆ ಹೇಳಿ, ನೆಕ್ಸ್ಟ್ ಇದು 2 ಅಂತ ಹಾಕ್ತೀನಿ. ನೆಕ್ಸ್ಟ್ 3ನೇದು ಯಾವ್ದು ಸಿಗುತ್ತೆ ನೋಡಿ, ಇದು 3ನೇದು ಸಿಗುತ್ತೆ. ನೆಕ್ಸ್ಟ್ ಇದು 4ನೇದು. ಓಕೆ, ಈ ಥರ ನಾವು ಡಿಕ್ಷನರಿ ನೋಡಿದಾಗ ನಮಗೆ ಈ ಥರ ವರ್ಡ್ಸ್ಗಳು ಸಿಗ್ತಾ ಹೋಗ್ತವೆ ಆಲ್ಫಾಬೆಟಿಕಲಿ. ಓಕೆ, ನೆಕ್ಸ್ಟ್ ನೋಡಿ. ದ ಆಪೋಸಿಟ್ ಆಫ್ ವೈಟ್ ಈಸ್ ಡ್ಯಾಶ್, ಬ್ಲಾಕ್, ಬ್ಲ್ಯಾಂಕ್, ಬ್ಯಾಂಕ್. ಇದೆ ಆಪ್ಷನ್ ಬಿ ವೈಟ್, ಬ್ಲ್ಯಾಕ್. ಡ್ಯಾಶ್ ಈಸ್ ಅ ಫ್ರೂಟ್, ರೋಸ್, ಮ್ಯಾಂಗೋ, ಬೀನ್ಸ್, ಟೀ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಂಗೋ ಈಸ್ ಅ ಫ್ರೂಟ್. ಇದೊಂದು ಹಣ್ಣು ಆಗಿದೆ, ಮ್ಯಾಂಗೋ. ದ ಡ್ಯಾಶ್ ಟ್ರೀಟ್ಸ್ ದ ಪೇಷಂಟ್ ಇನ್ ಹಾಸ್ಪಿಟಲ್, ಟೀಚರ್, ಡಾಕ್ಟರ್, ಟೇಲರ್, ಪೋಸ್ಟ್ಮನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಡಾಕ್ಟರ್. ಓಕೆ, ದ ಡಾಗ್ ಡ್ಯಾಶ್ ತಗೊಂಡಿದ್ದಾರೆ. ರೋರ್ಸ್, ಟ್ರಂಪೆಟ್ಸ್, ಬಾರ್ಕ್ಸ್, ಮೂಸ್.
ಡಾಗ್ ಯಾವ ಥರ ಒಂದು ಸೌಂಡನ್ನು ಮಾಡುತ್ತೆ ಅಂತ ಕೇಳಿದ್ದಾರೆ. ಹೌದಾ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬಾರ್ಕ್ಸ್. ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ಸೆಕ್ಟ್ ಈಸ್ ಮಾಸ್ಕಿಟೋ. ಇದನ್ನು ಸಹ ರಿಅರೇಂಜನ್ನು ಮಾಡಬೇಕು. ಅವಾಗೇನಾಗುತ್ತೆ ನೋಡಿ. ಆಪ್ಷನ್ ಬಿ, DCBA. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್.